ನನ್ನ ಹೆಸರು ಕೃತಿ. ನಾನು ಕುವೆಂಪು ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ನನ್ನ ಹೆಮ್ಮೆಯ ಶಾಲೆಯ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ. ನಮ್ಮದು ಸರಕಾರಿ ಶಾಲೆ, ಎ ಗ್ರೇಡ್ ಪಡೆದ ಹೆಮ್ಮೆಯ ಶಾಲೆ, ಉತ್ತಮ ಶಾಲಾ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಾಲೆ, ಉತ್ತಮ ನಲಿಕಲಿ ಪಟ್ಟ ಹೊಂದಿರುವ ಶಾಲೆ, ಇಲಾಖೆಯಿಂದಲೇ ಪಾರಂಪರಿಕ ಶಾಲೆ ಎಂಬ ಹೆಗ್ಗಳಿಕೆ ಪಡೆದ ಶಾಲೆ. ಇದುವೇ ನಮ್ಮ ಕುವೆಂಪು ಶತಮಾನೋತ್ಸವ ಶಾಲೆ. ಉಡುಪಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆ ನಮ್ಮ ಶಾಲೆಯಿದೆ. ಪ್ರಸ್ತುತ 775 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಎಂಬುದೇ ಹೆಮ್ಮೆಯ ವಿಷಯ. ನಮ್ಮ ಶಾಲೆಯಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಬರಲು ಕಾರಣ ನಮ್ಮ ಶಾಲೆಯ ಉತ್ತಮ ಶಿಕ್ಷಕರು ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮ್ಮ ಶಿಕ್ಷಕರೆಲ್ಲರ ಸತತ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ನಮ್ಮ ಶಾಲೆಯು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಕೊರೋನಾ ಸಮಯದಲ್ಲೂ ವಟಾರ ಶಾಲೆಗಳು, ಆನ್ಲೈನ್ ಮತ್ತು ವಿದ್ಯಾಗಮಗಳ ಮೂಲಕ ನಮ್ಮ ವಿದ್ಯಾಭ್ಯಾಸಕ್ಕೆ ಚ್ಯುತಿ ಬರದಂತೆ ನೋಡಿಕೊಂಡವರು ನಮ್ಮ ಶಿಕ್ಷಕರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ಶಿಕ್ಷಕರು. ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಸುರೇಂದ್ರ ಅಡಿಗ ಸರ್ ಅವರು ನಮ್ಮ ಶಾಲೆಯಲ್ಲಿ ಅಧ್ಯಾಪಕರಾಗಿರುವುದು ಹೆಮ್ಮೆಯ ವಿಷಯ. ಶಾಲೆ ಎಂದರೆ ಜ್ಞಾನ ದೇಗುಲವೇ ಹೌದು. ಯಾಕೆಂದರೆ ನಾವು ಶಾಲೆಯಲ್ಲಿ ಇಷ್ಟೊಂದು ವಿಷಯಗಳನ್ನು ಕಲಿಯುತ್ತೇವೆ. ನಮ್ಮ ಶಾಲೆಯಲ್ಲಿ ಪಾಠದ ಜೊತೆ ಚಿತ್ರಕಲೆ, ಕಂಪ್ಯೂಟರ್ ಶಿಕ್ಷಣವಿದೆ. ನೃತ್ಯ, ಸಂಗೀತ, ಅಭಿನಯ ಗೀತೆಗಳನ್ನು ನಮ್ಮ ಶಾಲೆಯಲ್ಲಿ ನಮಗೆ ಹೇಳಿಕೊಡುತ್ತಾರೆ. ಆಟವಾಡಲು ಉತ್ತಮ ಮೈದಾನ ವ್ಯವಸ್ಥೆ ಇದೆ. ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವ ಸದಾರಾಮ್ ಸರ್ ಅವರು ನಮಗೆ ದೈಹಿಕ ಶಿಕ್ಷಕರಾಗಿ ತರಬೇತಿಯನ್ನು ನೀಡುತ್ತಾರೆ. ಇನ್ನು ನಮ್ಮ ಮನೋವಿಕಾಸನಕ್ಕೆ ಎಂಬಂತೆ ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆ, ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಹಿರಿಮೆ ನಮ್ಮ ಶಾಲೆಯಿದೆ. ನಾವೆಲ್ಲರೂ ಬರೆದ ಕಥೆ ಕವನಗಳನ್ನೊಳಗೊಂಡ ಚಿಣ್ಣರ ಲೋಕ ಪುಸ್ತಕವನ್ನು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಪ್ರಕಟಿಸುತ್ತಾರೆ. ನಮ್ಮ ಪ್ರತಿಭೆಯನ್ನು ಹೊರಹಾಕಲು ತಿಂಗಳಿಗೊಮ್ಮೆ ಬಾಲಸಭೆಯನ್ನು ನಡೆಸುತ್ತಾರೆ. ಇನ್ನು ಸರ್ಕಾರದಿಂದಲೇ ಪ್ರತಿ ವರ್ಷ ನಡೆಸಲ್ಪಡುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ 2 ವರ್ಷದ ಹಿಂದೆ ನಮ್ಮ ಶಾಲೆಯಲ್ಲಿಯೇ ನಡೆದಿದ್ದು ಹೆಮ್ಮೆಯ ವಿಷಯ. ಅದರಲ್ಲಿ ನಮ್ಮ ಶಾಲೆಯು ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು ಎಂಬುದು ಶ್ಲಾಘನೀಯ. ಇನ್ನು ಪೋಷಕರ ದಿನಾಚರಣೆಯನ್ನು ಮಾಡಿ ನಮ್ಮ ಹೆತ್ತವರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಿದ ಹಿರಿಮೆ ನಮ್ಮ ಶಾಲೆಯದು. ನಮ್ಮದು ಸರಕಾರಿ ಶಾಲೆ. ನಮಗೆ ಸರಕಾರದಿಂದಲೇ ದೊರಕುವ ಅನೇಕ ಸವಲತ್ತುಗಳಿವೆ. ಕ್ಷೀರಭಾಗ್ಯ, ಮಧ್ಯಾಹ್ನದ ಬಿಸಿಯೂಟ, ಸಮವಸ್ತ್ರಗಳು, ಪಠ್ಯಪುಸ್ತಕಗಳು, ಶೂ ಭಾಗ್ಯ, 6 ತಿಂಗಳಿಗೊಮ್ಮೆ ಹೊಟ್ಟೆಹುಳದ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆಗಳು, ವಯಸ್ಸಿಗನುಗುಣವಾಗಿ ಇಂಜೆಕ್ಷನ್ಗಳು ಹಾಗೂ ವರ್ಷಕ್ಕೊಮ್ಮೆ ವೈದ್ಯಕೀಯ ತಪಾಸಣೆ. ಇಷ್ಟೇ ಅಲ್ಲದೆ ಈ ಕೊರೋನಾ ಸಮಯದಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಪಾಠಗಳು ನಮಗೆಲ್ಲ ಸಹಕಾರಿಯಾಗಿವೆ. ಇನ್ನು ಈ ನಮ್ಮ ಶಾಲೆಯು 1893ರಲ್ಲಿ ಸ್ಥಾಪನೆಯಾಗಿದ್ದು 1993ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡ ಹಿರಿಮೆ ನಮ್ಮ ಶಾಲೆಯದು. 2002ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಏಕೈಕ ಕುವೆಂಪು ಶಾಲೆ ಎಂಬ ಹೆಸರು ಪಡೆದ ಕೀರ್ತಿ ನಮ್ಮ ಶಾಲೆಯದು. 2018ರಲ್ಲಿ ಶತಮಾನೋತ್ತರ ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡೆವು. ಪ್ರಸ್ತುತ 128 ವರ್ಷಗಳತ್ತ ಯಶಸ್ಸಿನ ದಾಪುಗಾಲು ಇಡುತ್ತಿರುವ ಈ ನಮ್ಮ ಶಾಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ಶಿಕ್ಷಣ ಪಡೆದವರು ಶಿಕ್ಷಕರಾಗಿ, ಡಾಕ್ಟರ್ಗಳಾಗಿ, ಇಂಜಿನಿಯರ್ ಆಗಿ, ನ್ಯಾಯಾಧೀಶರಾಗಿ ಇನ್ನೂ ಅನೇಕ ಹುದ್ದೆಗಳಲ್ಲಿರುವುದಲ್ಲದೆ ಭಾರತೀಯ ಸೇನೆಯಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದು ಹೆಮ್ಮೆಯ ವಿಷಯ. ನಮ್ಮ ಶಾಲೆಯು ತೆಕ್ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪದಲ್ಲಿದ್ದು ನಮಗೆ ಶಾಲೆಗೆ ಬರಲು ತುಂಬ ಅನುಕೂಲಕರವಾಗಿದೆ. ನಮ್ಮ ಶಾಲೆಗೆ ಬರಲು ವಾಹನ ವ್ಯವಸ್ಥೆ ಇದೆ. ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯನ್ನು ಗುರುತಿಸಿದ ಕರ್ನಾಟಕ ಬ್ಯಾಂಕ್ ಮಂಗಳೂರು ಇವರು 22 ಲಕ್ಷದ ಬಸ್ಸನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಮುಖ್ಯ ಶಿಕ್ಷಕರು, ಶಿಕ್ಷಕರೆಲ್ಲರೂ, SDMC ಟ್ರಸ್ಟ್ಗಳು ಹಾಗೂ ಪೋಷಕರು ಕೈಜೋಡಿಸುತ್ತಿರುವುದು ಹೆಮ್ಮೆ ಪಡುವಂಥದ್ದೇ ಹೌದು. ಇದೇ ರೀತಿ ನಮ್ಮ ಶಾಲೆಯ ಹೆಸರು, ಕೀರ್ತಿ ಎಲ್ಲೆಡೆ ಪಸರಿಸಲಿ ಎಂದು ಆಶಿಸುತ್ತೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಧನ್ಯವಾದ.